Hi guys, welcome back to my YouTube channel, Anu Reddy YouTube channel. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನೀವು ಆಲ್ರೆಡಿ ತಮ್ಮನೇಲಿ ನೋಡೇ ಇರ್ತೀರ ಇವತ್ತಿನ ವ್ಲಾಗ್ ಏನು ಅಂತ. ಸೊ ಇವತ್ತು ನನ್ನ ಬರ್ಡೇ ಗೈಸ್. ಸೊ ಇವತ್ತು ಬಂದ್ಬಿಟ್ಟು ಮಾರ್ಚ್ 2 ಸಂಡೇ. ಸೊ ನನ್ನ ಬರ್ಡೇ ಇವತ್ತು. ಸೊ ಈಗ ಟೈಮ್ ಬಂದು 4 o'clock ಆಗೋಗಿದೆ ಆಲ್ರೆಡಿ. ನಾನು ಈಗ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗಿಂದನೂ ನಾನು ಏನೂ ಮಾಡಿಲ್ಲ ಗೈಸ್, ಜಸ್ಟ್ ಸುಮ್ಮನೆ ಮನೆಯಲ್ಲಿದ್ದೆ ಅಷ್ಟೇ. ಸೊ ಅಮ್ಮ ಅವರು ಯಾರೂ ಮನೆಯಲ್ಲಿಲ್ಲ, ಇವತ್ತು ಕೆಲಸದವ್ರು ಬಂದಿದ್ದಾರಂತ ಅವ್ರು ಹೊಲ ಹತ್ರ ಹೋಗಿದ್ದಾರೆ. ಸೊ ನಾನು ಒಬ್ಬಳೇ ಇದ್ದೀನಿ ಮನೆಯಲ್ಲಿ. ಜಸ್ಟ್ ಈಗ ತಾನೇ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ರೆಡಿಯಾಗಿದ್ದೀನಿ ಅಷ್ಟೇ. ಇನ್ನು ಟೆಂಪಲ್ಗೂ ಹೋಗಬೇಕು. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ. ಈಗ ಒಬ್ಬಳೇ ಇದ್ದರೆ ವೀಡಿಯೋ ಮಾಡ್ಕೊಳ್ಳೋದೇ ಕಷ್ಟ ಗೈಸ್, ಏನು ಮಾಡೋದು. ಜಸ್ಟ್ ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ. ಸೊ ನಾನು ಯಾವತ್ತು ಅಂದರೆ ನೋಡಿ ಡ್ರೆಸ್ಸು. ಸೊ ನಾನು ಅಂದರೆ ಬರ್ಡೇಗೆಲ್ಲ ನಾನು ಜೀನ್ಸೇ ತಗೊಳ್ತಾ ಇದ್ದೆ, ಡ್ರೆಸ್ಸಸ್ ಏನು ಅಷ್ಟೊಂದೇನು ತಗೊಳ್ತಾ ಇರಲಿಲ್ಲ. ಸೊ ಈ ಸಲ ಬಂದ್ಬಿಟ್ಟು ಅಮ್ಮ ಡ್ರೆಸ್ ತಗೋ, ಯಾವತ್ತು ಜೀನ್ಸೇ ಏನು ಅಂತ ಹೇಳಿದ್ರು, ಅದಕ್ಕೆ ಜಸ್ಟ್ ಸಿಂಪಲ್ ಆಗಿರೋ ಡ್ರೆಸ್ನೇ ತಗೊಂಡಿದ್ದೀನಿ. ಬಟ್ ಚೆನ್ನಾಗಿದೆ ಲುಕ್ ನೋಡೋದಕ್ಕೆ. ನಿಮಗೂ ಇಷ್ಟ ಆಯಿತಾ ಅಂತ ಕಾಮೆಂಟ್ ಮಾಡಿ ಇವತ್ತು ನಾನು ಯಾವ ಥರ ಕಾಣಿಸ್ತಿದ್ದೀನಿ ಅಂತ. ಸೊ ನಾನೇನು ಮೇಕಪ್ ಏನು ಯೂಸ್ ಮಾಡಲ್ಲ ಗೈಸ್, ಜಸ್ಟ್ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಷ್ಟೇ. ಮೇಕಪ್ ಏನು ನಾನು ಯೂಸ್ ಮಾಡಲ್ಲ. ಸೊ ನನ್ನ ಲುಕ್ ಟೋಟಲ್ ನೋಡಿ ಈ ಥರ ಇದ್ದೀನಿ. ಸೊ ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಸೊ ಹಾಗೆ ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಅಂತ ಕೂಡ ನಿಮಗೆ ತೋರಿಸ್ತೀನಿ. ನಾನ್ ವೆಜ್ ಎಲ್ಲ ಮಾಡಿದ್ದಾರೆ, ಬಟ್ ನಾನು ತಿಂತಾ ಇಲ್ಲ ಇವತ್ತು ನಾನ್ ವೆಜ್ಜು. ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಏನೇನು ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಮುದ್ದೆ ಗೈಸ್, ಅದು ಆಫ್ಟರ್ನೂನ್ ಮುದ್ದೆ ಮಾಡಿದರು. ಇದು ಚಿಕನ್ ಸಾಂಬಾರು ಆವಾಗಲೇ ಖಾಲಿಯಾಗಿದೆ. ಸೊ ಇದು ಬಂದು ಟೊಮೊಟೊ ಬಾತ್. ನಾನು ತಿನ್ಬೇಕು, ಇನ್ನೂ ಮಧ್ಯಾಹ್ನ ಊಟ ನಾನು ತಿಂದೇ ಇಲ್ಲ. ಇನ್ನೂ ಮಟನ್ ಆಗೇ ಇದೆ ಗೈಸ್, ಇನ್ನೂ ಮಟನ್ ಪ್ರಿಪೇರ್ ಮಾಡಿಲ್ಲ. ಅಮ್ಮ ಬಂದು ನೈಟ್ ಮಾಡ್ಕೊತಾರೆ, ನನಗೆ ಮಾಡೋದು ಬರಲ್ಲ. ಚಿಕನ್ ಸಾಂಬಾರು ಮಾತ್ರ ನಾನೇ ಮಾಡಿಕ್ಕಿದೆ ಆಫ್ಟರ್ನೂನು. ಸೊ ಹಾಗೆ ಬನ್ನಿ ಅಮ್ಮ ಅವ್ರ ಹೊಲ ಹತ್ರ ಏನು ಮಾಡ್ತಿದ್ದಾರೆ ಅಂತೆಲ್ಲ ತೋರಿಸ್ತೀನಿ ನಿಮಗೂ. ಇವತ್ತು ಏನು ಟೈಮ್ 4 o'clock ಆಗೋಗಿದೆ ಆಲ್ರೆಡಿ. ಇವತ್ತು ಯಾವ ಥರ ಇರುತ್ತೆ ಅಂತ ಕೂಡ ಗೊತ್ತಿಲ್ಲ. ಸೊ ಬರ್ಡೇ ಅಂದರೆ ನಾರ್ಮಲ್ ಗೈಸ್, ನಾನೇನು ಯಾವ ಥರ ಅಂದರೆ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಜಸ್ಟ್ ಸಿಂಪಲ್ಲಾಗೆ ಮನೇಲಿ ಪೂಜೆ ಮಾಡ್ತೀನಿ ಮತ್ತು ಟೆಂಪಲ್ಗೆ ಹೋಗಿ ಬರ್ತೀವಿ. ಜಸ್ಟ್ ಕೇಕ್ ಕಟ್ ಮಾಡ್ತೀವಿ ಅಷ್ಟೇ ನೈಟು. ಅಂದರೆ ನೈಟ್ ಕೇಕ್ ಕಟ್ ಮಾಡೋದು ನಾವು. 12 ಗಂಟೆ ನೈಟ್ಗೆ ಎಲ್ಲ ಏನೇನು ಸೆಲೆಬ್ರೇಟ್ ಏನು ಮಾಡ್ಕೊಳ್ಳಲ್ಲ ನಾವು. ಜಸ್ಟ್ ಮತ್ತು ನೈಟ್ಗೆ ಕೇಕ್ ಕಟ್ ಮಾಡ್ತೀವಿ ಮತ್ತು ಮನೆ ಪಕ್ಕದಲ್ಲಿರೋರಿಗೆ ಅರಿಶಿನ ಕುಂಕುಮ ಆ ಥರ ಕೊಡ್ತೀವಿ ಅಷ್ಟೇ. ಸೊ ನೋಡೋಣ ಈ ಬರ್ಡೇ ನನಗೆ ಯಾವ ಥರ ಇರುತ್ತೆ ಅಂತ. ಮಾರ್ನಿಂಗಿಂದ ಏನೂ ಮಾಡಿಲ್ಲ ಗೈಸ್, ಜಸ್ಟ್ ಅಂದರೆ ಅಮ್ಮವರೆಲ್ಲ ಯಾರೂ ಇರಲಿಲ್ಲ ಅಲ್ವಾ, ಎಲ್ಲ ಕೆಲಸದವ್ರು ಬಂದಿದ್ದಾರಂತ, ಅವರು ಬ್ಯುಸಿ ಆಗಿದ್ರಲ್ಲ. ಸೊ ಇನ್ನು ನಾನು ಏನು ಮಾಡೋದಂತ ಜಸ್ಟ್ ನಾನು ಆವಾಗಲೇ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಕೂಡ ಮಾರ್ನಿಂಗಿಂದ ಏನೂ ಮಾಡಿಲ್ಲ. ಸೊ 4:10 ಆಗೋಯ್ತು ಟೈಮು. ಇನ್ನೇನು ಹಾಫ್ ಡೇಗಿಂತ ಜಾಸ್ತಿನೇ ನನ್ನ ಬರ್ಡೇ ಕೂಡ ಮುಗ್ದು ಹೋಗ್ತಿದೆ. ಸೊ ನೋಡೋಣ ಯಾವ ಥರ ಇರುತ್ತೆ ಈ ವ್ಲಾಗ್ ಅಂತ. ಟೆಂಪಲ್ಗೆ ಹೋಗಬೇಕು, ಅದು ನಿಮ್ಗೆ ತೋರಿಸ್ತೀನಿ ಯಾವ ಟೆಂಪಲ್ಗೆ ಹೋಗ್ತಿದ್ದೀನಿ ಅಂತ ಕೂಡ. ಗೈಸ್ ಇಲ್ಲಿ ನೋಡಿ, ಅಪ್ಪಾಗಿ ಇವತ್ತು ಅನ್ನ ಹೊಸ ಫೋನ್ ತಗೊಬಂದವ್ರೆ. ಯಾವುದು ಅಂತ ತೋರಿಸ್ತೀನಿ ರೀ. ಓಪೋ 5G ಗೈಸ್ ಇದು. ಸೊ ಇವತ್ತೇ ತಗೊಬಂದರು. ಚೆನ್ನಾಗಿದೆ ಮೊಬೈಲ್ ಬಂದು ಅಪ್ಪ ತಗೊಂಡೋಗವ್ರೆ. ಸೊ ನಾನು ನೋಡಿಲ್ಲ ಕ್ಯಾಮ್ರಾ ಯಾವ ಥರ ಇರುತ್ತೆ, ಜಸ್ಟ್ ಮೊಬೈಲ್ ನೋಡಿದೆ, ಬಟ್ ಕ್ಯಾಮ್ರಾ ಯಾವ ಥರ ಬರುತ್ತೆ ಅಂತ ನೋಡಿಲ್ಲ. ಸೊ ಗೈಸ್ ಬನ್ನಿ, ನಾನು ಇವಾಗ ಹೊಲ ಹತ್ರ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತೀನಿ ಅಲ್ಲಿ ಎಷ್ಟು ಮೆಣಸಿನ್ಕಾಯಿ ಕಿತ್ತಿದ್ದಾರೆ ಮತ್ತು ಎಷ್ಟು ಜನ ಕೂಲಿ ಅವ್ರು ಬಂದಿದ್ದಾರೆ ಅಂತ. ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೂ. ಸೊ ಗೈಸ್ ನಾನು ಹೊಲ ಹತ್ರ ಹೋದೆ, ಎಲ್ಲರೂ ಮೆಣಸಿನ್ಕಾಯಿನ ಕೀಳ್ತಿದ್ರು. ಸೊ ಅಪ್ಪ ಅವ್ರು ಬಂದ್ಬಿಟ್ಟು ಅಲ್ಲಿ ಎಲ್ಲ ಮೂಟೆಗೆ ಹಾಕ್ತಾಯಿದ್ರು, ಆಟೋ ಬರುತ್ತೆ ಅಂತ. ಸೊ ನಾನು ಹೋಗೋವಾಗ ಸೂರ್ಯ ಕೂಡ ಮುಳುಗ್ತಿದ್ದ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿದೆ ಸುತ್ತಮುತ್ತ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು.
ಸೊ ಗೈಸ್ ನಾವು ಟೆಂಪಲ್ಗೆ ಹೋಗೋಸ್ಗೆ ಟೈಮ್ 7 o'clock ಆಗೋಗಿತ್ತು. ಸೊ ನಾನು ಹೋಗಿದ್ದು ಇವತ್ತು ಗಣೇಶ ಟೆಂಪಲ್ಗೆ, ಮಹಾಗಣಪತಿ ಟೆಂಪಲ್ಲು ಕುರುಡುಮಲೆಯಲ್ಲಿರೋದು. ನಮ್ಗೆ ಹತ್ರನೇ 1 ಕಿಲೋಮೀಟರ್ ಅಷ್ಟೇ. ಸೊ ಅಲ್ಲಿಗೆ ನಾನು ಹೋಗಿದ್ದಿದ್ದು. ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಸೊ ಯಾರಾದರೂ ಅಂದರೆ ಸುತ್ತಮುತ್ತ ಯಾರಾದರೂ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ಮತ್ತು ಹಾಗೆ ಅಲ್ಲಿ ಗೊತ್ತಿರೋ ಆಂಟಿ ಇದ್ದರು. ಸೊ ಆಂಟಿ ಜೊತೆ ಕೂಡ ಹಂಗೆ ಮಾತಾಡ್ಕೊ ಬಂದೆ. ಸೊ ಅವರು ಹೂವು ಹೊಲಿತಾ ಇದ್ದರು. ಸೊ ಹಂಗೆ ಮಾತಾಡ್ಕೊಂಡು ಅಲ್ಲೇ ಸ್ವಲ್ಪ ತಿದ್ದು ಬಂದ್ವಿ. ನನಗೆ ದೇವ್ರ ಪ್ರಸಾದ ಕೊಟ್ಟರು. ಅದು ಸಿಹಿ ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿ ಮಾಡಿದ್ದಾರೆ ದೇವ್ರದ್ದು ಪ್ರಸಾದ. ಸೊ ಅದೆಲ್ಲ ಆದಮೇಲೆ ನಾನಿವತ್ತು ಕೇಕ್ ಕಟ್ ಮಾಡೋಷ್ಗೆ ಲೇಟ್ ಆಗೋಯಿತು ಗೈಸ್. ಸೊ 9:30 ಏನೋ ಆಗೋಗಿತ್ತು. ಅಪ್ಪ ಮಾರ್ಕೆಟ್ಗೆ ಹೋಗಿದ್ದ, ಸೊ ಬರೋದು ಲೇಟ್ ಆಯಿತು. ಸೊ ಅದಕ್ಕೆ ಲೇಟ್ ಆಯ್ತು ಕೇಕ್ ಕಟ್ ಮಾಡಿದ್ದು ಕೂಡ. ಅದು ಬೇರೆ ಲೇಟ್ ಆಯಿತು ಅಂತ ಅಣ್ಣನೂ ಕೆಲ್ಸಕ್ಕೆ ಟೈಮ್ ಆಗುತ್ತೆ ಅಂತ ಹೊರಟೋಗಿದ್ರು. ಸೊ ಇನ್ನೇನು ಮಾಡೋಕ್ಕೂ ಆಗಲ್ಲಲ್ಲ, ಅಪ್ಪ ಇರಬೇಕು ಅಂತ ಲೇಟಾಗೆ ಕಟ್ ಮಾಡಿದ್ದಾಯಿತು. ಅಪ್ಪ ಬಂದ ಮೇಲೇ ನಾವು ಕೇಕ್ ಕಟ್ ಮಾಡಿದ್ದು. 9:30 ಆಗೋಗಿತ್ತು. ಸೊ ಎಲ್ಲರೂ ಬಂದಿದ್ದರು. ಅಂದರೆ ನಮ್ಮ ಚಿಕ್ಕಮ್ಮ ಅಂದರೆ ಅಮ್ಮ ಅವರ ಚಿಕ್ಕಪ್ಪ ಮಕ್ಕಳು ಎಲ್ಲ ಬಂದಿದ್ದರು. ಸೊ ಚೆನ್ನಾಗಿತ್ತು ಈ ಸಲ ಕೂಡ ನನ್ನ ಬರ್ಡೇ ಗೈಸ್. ಸೊ ಗೈಸ್ ಕೇಕ್ ಕಟ್ ಮಾಡಿದ್ದೆಲ್ಲ ಆದಮೇಲೆ ಎಲ್ಲರೂ ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ರು ಕುತ್ಕೊಂಡು, ಹಾಗೆ ಅರಿಶಿನ ಕುಂಕುಮ ಎಲ್ಲ ಹಿಡ್ಕೊಂಡು. ಸೊ ಅವರು ಅಂದರೆ ದೊಡ್ಡವರೆಲ್ಲ ಸೇರಿದ್ರೆ ಅವ್ರು ಮಾತಾಡ್ಕೊಳ್ಳೋದೇ ಜಾಸ್ತಿ ಅಲ್ವಾ. ಸೊ ಎಲ್ಲ ಮಾತಾಡ್ಕೊಳ್ತಾ ಇದ್ರು. ಇವ್ರು ಬಂದ್ಬಿಟ್ಟು ನಮ್ಮ ಅಕ್ಕ ಮಕ್ಕಳು. ಸೊ ನೋಡಿ ಇವ್ನು ಹೋಗ್ಬಿಟ್ಟು ದೊಡ್ಡವನು ಅವನನ್ನು ನೋಡಿದ್ರೆ ಅವನು ಎದ್ದೇಳ್ಬಿಟ್ಟು ನಾನು ಕಂಪ್ಲೇಂಟ್ ಮಾಡ್ತಿದ್ದಾನೆ ಅವನ ಮೇಲೆ, ಅಕ್ಕ ಅವ್ನು ನನ್ನನ್ನು ನೋಡಿತಾ ಇದ್ದಾನೆ ಅಂತ. ಸೊ ಅವ್ರ ಜೊತೆನೂ ಸ್ವಲ್ಪ ತಂಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು ಈ ಸಲ ನನ್ನ ಬರ್ಡೇ ಕೂಡ. ಸೊ ನಾನು ಸಿಂಪಲ್ಲಾಗೆ ಗೈಸ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಏನು ಗ್ರ್ಯಾಂಡಾಗೇನು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಸೊ ನೋಡಿ ಎಲ್ಲರೂ ಹೋದ್ಮೇಲೆ ಯಾವ ಥರ ಆಗಿದೆ ಇವಾಗ. ಇದನ್ನೆಲ್ಲ ಕ್ಲೀನ್ ಮಾಡಿ ಮಲಗೋ ಅಷ್ಟಕ್ಕೆ ಟೈಮ್ 12 o'clock ಆಗೋಗಿತ್ತು. ನೋಡಿ ಇವಾಗೆ 10:49 ಆಗಿದೆ. ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಗುಡ್ ನೈಟ್.